ಕೈಯಲ್ಲಿ ಕಸೂತಿಗಳನ್ನ ನಾನಾ ರೀತಿಯಲ್ಲಿ ಮಾಡ್ತಾರೆ, ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾನೂ ಇರ್ಬೋದು ನಾವು. ನಾನೀಗ ಸಾಧಾರಣವಾಗಿ ಮೊದಲು ಕಲಿಯುವಂಥ ಒಂದು 3-4 ಎಂಬ್ರಾಯ್ಡ್ರಿಗಳನ್ನು ಹೇಳ್ಕೊಡ್ತೀನಿ, ಹೊಲಿಗೆಗಳನ್ನು. ಅದರಿಂದ ಬೇಕಾದಷ್ಟು ಥರ ನೀವು ಮಕ್ಕಳಿಗೆ ಕ್ವಿಲ್ಟ್ ಥರ ಮಾಡ್ಬೋದು, ಸೀರೆಗಳಿಗೆ ಎಂಬ್ರಾಯ್ಡ್ರಿ ಮಾಡ್ಬೋದು, ಮತ್ತು ಫ್ರಾಕ್ಸ್ ಎಲ್ಲ ಮಾಡ್ಬೋದು. ಮೊದಲಿಗೆ ಇದನ್ನು ಶುರು ಮಾಡಲು ಒಂದು ಸ್ಕೇಲ್ ತೊಗೊಂಡು ಪೆನ್ಸಿಲ್ನಿಂದ ಗೆರೆಗಳನ್ನ ಹಾಕ್ಕೊಳ್ಬೇಕು. ಅದರಿಂದ ಸುಲಭ ಆಗುತ್ತೆ ನಿಮಗೆ. ಅದರ ಜೊತೆಗೆ ಫ್ರೇಮ್ ಹಾಕ್ಕೊಂಡ್ರೆ ಇನ್ನೂ ಸುಲಭವಾಗಿ ಮಾಡ್ಬೋದು. ನಾನೀಗ ನಿಮಗೆ ಮೊದಲನೇದು ಫಂಡಮೆಂಟಲ್ಲು ಚೈನ್ ಸ್ಟಿಚ್ ತೋರಿಸ್ತೀನಿ. ಚೈನ್ ಸ್ಟಿಚ್ ಹಾಕಬೇಕಾದ್ರೆ ಮತ್ತೆ ಇದರೊಳಗಡೆ ಸೇರಿಸಿ ಹೊರಗಡೆ ತಂದು ಅದರ ಮೇಲಿಂದ ದಾರ ಹಾಕಿ ಎಳ್ಕೊಂಡ್ರೆ ಸರಪಳಿ ಹೊಲಿಗೆ ಅಂತಲೂ ಹೇಳ್ತಾರೆ ಇದಕ್ಕೆ. ಯಾರು ಬೇಕಾದರೂ ಮಾಡ್ಬೋದು, ಬಹಳ ಸಿಂಪಲ್ ಆಗಿರುತ್ತೆ. ದಾರಾನ ಯಾವುದಾದ್ರೂ ತೊಗೊಳ್ಬೋದು ನೀವು, 2 ಎಳೆ ಬೇಕಾದರೂ ತೊಗೊಳ್ಬೋದು, 1 ಎಳೆಲೂ ಮಾಡ್ಬೋದು. ಡಿಸೈನ್ಗೆ ಕರೆಕ್ಟಾಗಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಮಾಡಿದ್ರೆ ಭಾಳ ಚೆನ್ನಾಗಿ ಬರುತ್ತೆ ಇದು. ನಾನೀಗ ಇದರಲ್ಲೇನೆ ಇನ್ನೊಂದು ದಾರ ತಗೊಂಡು 2 ಥರ ಕಲರು ಬದಲಾಯಿಸಿ ಮಾಡುವಂಥ ಒಂದು ಚೈನ್ ಸ್ಟಿಚ್ನ ಯೂಶ್ವಲಾಗಿ ಎಲ್ಲರೂ ಒಂದೇ ಕಲರಲ್ಲಿ ಮಾಡ್ತಾರೆ. ನಾನಿದು 2 ಥರ ಬರೋ ಚೈನ್ ಸ್ಟಿಚ್ಚನ್ನ ತೋರಿಸ್ತೀನಿ. ಇವಾಗ ಇಲ್ಲಿ 2 ಥರ ದಾರ ಇದೆ, ಅದರಲ್ಲಿ ಒಂದು ದಾರನ ಬಿಡಿಸ್ಕೊಂಡು ಫಸ್ಟ್ ಒಂದು ದಾರ ಹಾಕ್ಕೊಳ್ಳಿ, 1 ಕಲರ್ದು. ಈಗ ಹಸಿರು ಹಾಕಿದ್ದೀನಿ ನಾನು, ಹಾಕ್ಕೊಂಡು ಅವಾಗ ಸ್ವಲ್ಪ ಪಿಂಕ್ದನ್ನ ಎಳ್ಕೊಳ್ಬೇಕು. ಇವಾಗ ಈ ಹಸಿರು ದಾರದ ಒಳಗಡೆನೇ ಸೇರಿಸಿ ಮಾಡಿದಾಗ ಪಿಂಕ್ ದಾರ ಬಂದರೆ ಇವಾಗ ನಿಮಗೆ 2 ಕಲರಲ್ಲೂ ಚೈನ್ ಸ್ಟಿಚ್ ಬರೋಕ್ಕೆ ಆಗುತ್ತೆ. ಆವಾಗ ನೀವು ಒಂದೇ ದಾರದಲ್ಲಿ ಮಾಡುವಂಥ ಅವಶ್ಯಕತೆ ಇಲ್ಲ. 2 ಕಲರ್ ದಾರನೂ ಹಾಕ್ಬಿಟ್ಟು ಇದೇ ಹೊಲಿಗೆನ ಈ ಥರ ಉಪಯೋಗಿಸ್ಕೊಳ್ಬೋದು. ಈ ಥರ ಕಲರ್ ದಾರದಲ್ಲೂ ಹಾಕ್ಕೊಂಡು ಬರ್ಬೋದು. ನೋಡಿ, ಈಗ ನಾನು ಪಿಂಕ್ ದಾರ ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಎಳೆಗಳನ್ನ ಕರೆಕ್ಟಾಗಿ ಎಳ್ಕೊಳ್ಬೇಕು, ಆವಾಗ ನೀಟಾಗಿ ಕಾಣಿಸುತ್ತೆ. ಇವಾಗ ನಾನು ಹಸಿರು ಮಾಡ್ತಾಯಿದ್ದೀನಿ. ನಿಮಗೆ ಬೇರೆ ಬೇರೆ ಕಲರು ಬರ್ತಾ ಇರುತ್ತೆ. ಹೊಲಿಗೆ ಹಾಕುವಾಗ ಭಾಳ ತಾಳ್ಮೆ ಬೇಕಾಗುತ್ತೆ. ಆ ಎಳೆಗಳನ್ನು ಬಹಳ ಸೂಕ್ಷ್ಮವಾಗಿ ತಗೊಳ್ತಾ ಇರಬೇಕು. ಗೃಹಿಣಿಯರು ಬಿಡುವಿನ ವೇಳೆಯಲ್ಲಿ ಸುಮ್ಮನೆ ಕೂತ್ಕೊಂಡು ಕಾಲಹರಣ ಮಾಡೋ ಬದಲು ಈ ಥರ ಹಾಕ್ಬಿಟ್ಟು, ಈ ಸೂಜಿ ದಾರ ಅನ್ನೋದು ಬರೀ ಬಟ್ಟೆಗೆ ಮತ್ತು ದಾರಕ್ಕೆ ಬೆಸುಗೆ ಅಲ್ಲ, ಅದು ನಮ್ಮ ಒಂದು ಸಂಬಂಧಗಳನ್ನು ಬೆಸೆಯೋ ಒಂದು ಕೆಪಾಸಿಟಿ ಇರುತ್ತೆ. ನಾನು ಹೀಗೆ ಮಾಡಿಬಿಟ್ಟು ನನ್ನ ಮೊಮ್ಮಗಳಿಗೆ ರಜಾಯಿ ಮಾಡಿದ್ದೀನಿ. ಅವಳು ದಿನ ಅದನ್ನು ಹೊದಿಸ್ಕೊಳ್ಳೋವಾಗ ಭಾಳ ಒಂದು ಸಂತೋಷ ಪಡ್ತಾಳೆ. ಅದು ನಮಗೂ ಒಂದು ಮನಸ್ಸಿಗೆ ಒಂದು ಒಳ್ಳೆಯ ಉಲ್ಲಾಸನ ಕೊಡುತ್ತೆ. ಈಗ ನಾನು ಬೇರೆ ಇನ್ನೊಂದು ಹೊಲಿಗೆ ತೋರಿಸ್ತೀನಿ. ಈ ಸರಪಳಿ ಹೊಲಿಗೆನೇ ಉಪಯೋಗಿಸ್ಕೊಂಡು ನಾನೀಗ ನಿಮಗೊಂದು ಹೂವು ಹಾಕಿ ತೋರಿಸ್ತೀನಿ. ಇದು ಭಾಳ ಸುಲಭವಾಗಿ ಆಗುವಂಥದ್ದೇನೆ. ಒಂದು ಕಡೆಯಿಂದ ತೊಗೊಂಡ್ರಿ, ಅಲ್ಲಿಂದ ಸ್ವಲ್ಪ ದೂರ ಅದರ ಸೂಜಿ ಮೇಲೆ ದಾರ ಹಾಕ್ಕೊಂಡು ತಿರ್ಗಾ ಅದರಿಂದ ಒಳಗಡೆ ಹೋಗಬೇಕು. ಎಲ್ಲಿಂದ ಶುರು ಮಾಡಿದ್ವಿ ಅಲ್ಲಿಗೆ ಸೂಜಿನ ತಗೊಳ್ಬೇಕು. ಒಂದೇ ಒಂದು ಸೆಂಟ್ರನ್ನ ತಗೊಂಡು ತಿರ್ಗಾ ಪಕ್ಕದಲ್ಲಿ ಅದೇ ಥರ ಬಿಡುವಿನ ವೇಳೆನ ಏನಾದರೂ ಒಂದು ನಾವು ಚಿಕ್ಕನ್ನಲ್ಲಿ ಕಲ್ತಿರೋ ಅಂಥ ಒಂದು ವಿದ್ಯೆನ ಉಪಯೋಗಿಸ್ಕೊಂಡು ವಯಸ್ಸಾಯಿತು ಬೇಜಾರಾಯಿತು ಅಂದ್ಕೊಂಡು ಮನಸ್ಸಿಗೆ ಬೇಸರ ಮಾಡ್ಕೊಳ್ಳೋ ಬದಲು ಏನಾದರೂ ಒಂದು ಕೆಲಸ ಮಾಡ್ತಾಯಿದ್ರೆ ನಮಗೂ ಒಂದು ಖುಷಿ ಸಿಗುತ್ತೆ, ಅದರಿಂದ ಒಂದು ಪ್ರಯೋಜನವೂ ಆಗುತ್ತೆ. ಈ ಥರ ಇದನ್ನು ಸೀರೆಗೆ, ಬ್ಲೌಸ್ಗೆ, ಮಕ್ಕಳ ಫ್ರಾಕ್ಸ್ಗೆ, ಬೆಡ್ಶೀಟು ಚಿಕ್ಕದಾಗಿ ಹಾಕ್ಬಿಟ್ಟು ಇದ್ರ ಜೊತೆಗೆ
ಒಂದೊಂದು ಕುಂದನನ್ನು ಇಟ್ಬಿಟ್ಟು ಒಂದು ಬಳ್ಳಿ ಥರ ಹಾಕಿ ಮಾಡೋದ್ರಿಂದ ಅದೇ ಒಂದು ಒಳ್ಳೆಯ ಒಂದು ಎಂಬ್ರಾಯ್ಡ್ರಿ ಆಗುತ್ತೆ ನೋಡಿ. ಇದು ಮುಗಿದ ಮೇಲೆ ಈ ಥರ ಬರುತ್ತೆ. ಹೂವು ರೆಡಿ ಆಯಿತು. ಈಗ ಈ ಥರ ಇದ್ರಲ್ಲಿ ದೊಡ್ಡದು ಚಿಕ್ಕದು ಎಲ್ಲ ಹಾಕ್ಕೊಳ್ಬೋದು. ಈಗ ಇಷ್ಟೊತ್ತಿಗೂ ನೀವು ಸರಪಳಿ ಹೊಲಿಗೆಯಲ್ಲಿ ಅದನ್ನು ಸರಪಳಿ ಹೊಲಿಗೆ ಹಾಕೋದು ಹೇಗೆ ಅಂತ ಕಲ್ತ್ಕೊಂಡ್ರಿ, ಮತ್ತು ಅದರಿಂದನೇ ಒಂದು ಹೂವು ಮಾಡಿದೆ ಅದನ್ನು ನೋಡಿದ್ರಿ. ಈಗ ನಾನು ನಿಮಗೆ ಕತ್ರಿ ಹೊಲಿಗೆನ ತೋರಿಸ್ತೀನಿ. ಕತ್ರಿ ಹೊಲಿಗೆ ಹೇಗೆ ಬರುತ್ತೆ ಅಂತಂದರೆ ಒಂದರ ಮೇಲೆ ಒಂದು ಹೊಲಿಗೆ ಬರುತ್ತೆ. ಇದು ಸುಲಭವಾಗಿ ನಿಮಗೆ ಗೊತ್ತಾಗಲಿ ಅಂದ್ಬಿಟ್ಟು ಅಂತ ನಾನು ಲೈನ್ ಮೇಲೆ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಇದನ್ನು ಸಣ್ಣದಾಗಿ ಹಾಕ್ಬಿಟ್ಟು ಹೂವುಗಳಿಗೆ ತುಂಬಿಸೋಕ್ಕೆ, ಎಲೆಗಳನ್ನು ಮಾಡೋಕ್ಕೆ ಎಲ್ಲ ಉಪಯೋಗಿಸೋಕ್ಕೆ ಭಾಳ ಉಪಯೋಗ ಆಗುತ್ತೆ. ಇದರಲ್ಲಿ ಒಂದು 100 ಥರ ಇದೆ. ಈ ರೀತಿ ಕಾಣುತ್ತೆ. ಈಗ ಇದೊಂದು ಹೊಲಿಗೆ ಆಯಿತು. ಇವಾಗ ನಾನು ಗಾಜಿನ ಹೇಗೆ ಹೊಲಿಬೇಕು ಅಂದ್ಬಿಟ್ಟು ಅಂತ ಸರಪಳಿ ಹೊಲಿಗೆಯಲ್ಲಿ ನಿಮಗೆ ಗಾಜನ್ನು ಇಟ್ಬಿಟ್ಟು ಹೇಗೆ ಮಾಡಬೇಕು ಅಂದ್ಬಿಟ್ಟು ಅಂತ ತೋರಿಸ್ತೀನಿ. ಅದಕ್ಕೇನು ಮಾಡಬೇಕು ಅಂದರೆ ಮೊದಲು ಗಾಜನ್ನು ಇಟ್ಬಿಟ್ಟು ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. ಸ್ವಲ್ಪ ಲೂಸಾಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮಾರ್ಕ್ ಮಾಡಿಕೊಂಡು ತಿರ್ಗಾ ಅದೇ ಥರನೇ ಸರಪಳಿ ಹೊಲಿಗೆನೇ ಹಾಕೋದು. ಸ್ವಲ್ಪ ಲೂಸಾಗೆ ಇದ್ದರೆ ಒಳ್ಳೆಯದಿದು. ಅದರ ಮಧ್ಯದಲ್ಲಿ ನಾವು ಗಾಜನ್ನು ಕೂರಿಸ್ಬೇಕಾಗಿರುತ್ತೆ. ಈ ಥರ ಒಂದು ಪೂರ್ತಿ ಒಂದು ಆ ಪೆನ್ಸಿಲ್ ಮಾರ್ಕ್ ಹಾಕಿರ್ತೀವಲ್ಲ ಅದು ಫುಲ್ಲು ಒಂದು ರೌಂಡ್ ಬರಬೇಕು. ಕೊನೆಗೆ ಮೊದಲಿಂದ ಪ್ರಾರಂಭ ಮಾಡಿರ್ತೀವಲ್ಲ ಅಲ್ಲಿಗೆ ತೊಗೊಂಬಂದು ಅದನ್ನು ನಿಲ್ಲಿಸಿ ಇದರೊಳಗಡೆ ತೂರಿಸಿ ಈಗ ಈ ಗಾಜು ಇರುತ್ತಲ್ಲ ಅದನ್ನು ಅದರೊಳಗಡೆ ಸೇರಿಸ್ಕೊಂಡು ಈ ಹೊಲಿಗೆಗಳೆಲ್ಲನೂ ಗಟ್ಟಿಯಾಗಿ ಇರುತ್ತಲ್ವ ಇದನ್ನೆಲ್ಲ ಇದ್ರ ಮೇಲ್ಗಡೆ ತಗೊಂಡು ಈ ಬಾವಿನಲ್ಲಿ ನೀರು ಸೇರೋ ಹಗ್ಗದ ಎಳಿತೀವಲ್ಲ ಕುಣಿಕೆ ಅದನ್ನು ಎಳೆದಾಗ ನೋಡಿ ಗಟ್ಟಿಯಾಗಿ ಹಿಂಗೆ ಈ ರೀತಿ ಸರಪಳಿ ಹೊಲಿಗೆನ ಉಪಯೋಗಿಸ್ಕೊಂಡು ಗಾಜನ್ನು ಹಾಕಿ ನಾನಾ ರೀತಿ ಡಿಸೈನ್ಗಳನ್ನ ಮಾಡ್ಬೋದು. ನಾನು ಮಾಡಿರೋ ಕೆಲವು ಡಿಸೈನ್ಗಳನ್ನ ನಿಮಗೆ ತೋರಿಸ್ತೀನಿ. ನಾನು ಇದೇ ಗಾಜು ಮತ್ತು ಕತ್ರಿ ಹೊಲಿಗೆ ಉಪಯೋಗಿಸ್ಬಿಟ್ಟು ಈ ದಿವಾನ್ ಸೆಟ್ ಮಾಡಿದ್ದೀನಿ ನೋಡಿ. ಈ ಥರ ಮಾಡ್ಬೋದು ಇದನ್ನು. ಇದೇ ರೀತಿ ನಾನು ದಿವಾನ್ ಸೆಟ್ಗೆ ದಿಂಬನ್ನು ಕವರ್ ಮಾಡಿದ್ದೀನಿ. ಅದ್ರ ಜೊತೆಗೆ ಇನ್ನೊಂದು ಪಿಲ್ಲೋ ಕವರ್ಗೆ ಡಿಸೈನ್ ಮಾಡಿದ್ದೀನಿ. ಮತ್ತು ಇನ್ನೊಂದು ಕಡ್ಡಿ ಹೊಲಿಗೆ ಅಂದ್ಬಿಟ್ಟು ಅಂತ ಇದು ಹೊಲಿಗೆಗಳಲ್ಲಿ ನಾನಾ ವಿಧಾನ ಇದೆ. ಅದನ್ನು ಉಪಯೋಗಿಸ್ಕೊಂಡು ಈ ಥರ ಒಂದು ಕವರು, ಈ ಥರ ಒಂದು ಪ್ರಥಮವಾಗಿ ಕಲಿಯುವಂಥ ಬೇಸಿಕ್ ಸ್ಟಿಚಿಂಗ್ಸ್ನ ಕಲಿತ್ಕೊಂಡು ನೀವು ನಿಮ್ಮ ಕ್ರಿಯೇಟಿವಿಟಿ ಉಪಯೋಗಿಸ್ಕೊಂಡು ಎಷ್ಟು ಥರ ಹೊಲಿಗೆಗಳನ್ನಾದರೂ ಮಾಡ್ಬೋದು. ಏನು ಬೇಕಾದರೂ ಉಪಯೋಗಿಸ್ಕೊಳ್ಬೋದು. ಸೀರೆಗಳಿಗೆ ಮತ್ತು ಫ್ರಾಕ್ಗೆ ಮತ್ತು ದಿವಾನ್ ಸೆಟ್ಟು, ರಜಾಯಿ ಏನು ಬೇಕಾದರೂ ಮಾಡ್ಬೋದು. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸಿರಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.